ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, ಲೋಕನು ಬರೆದ ಸುವಾರ್ತೆ 19ನೇ ಅಧ್ಯಾಯ 10ನೇ ವಚನ ಓದಿಕೊಳ್ಳೋಣ ಬೇಗ. ಮನುಷ್ಯ ಕುಮಾರನು ಕೆಟ್ಟು ಹೋಗಿರುವುದನ್ನು ಹೋಗಿರುವವರನ್ನು ಹುಡುಕಿ ರಕ್ಷಿಸುವುದಕ್ಕೆ ಬಂದನು. ನೋಡಿ, ಮನುಷ್ಯ ಕುಮಾರನು ಅಂದರೆ ಯೇಸು ಕ್ರಿಸ್ತನು. ದೇವರು ತನಗಾಗಿ ಸೃಷ್ಟಿಸಿಕೊಂಡಂಥ ಮನುಷ್ಯ ದೇವರ ಅನ್ಯೋನ್ಯತೆಯಲ್ಲಿರದೆ, ದೇವರ ಮಾತನ್ನ ಕೇಳದೆ, ದೇವರನ್ನ ಹಿಂದೆ ಹೋಗದೆ, ಅವನು ಸೈತಾನನ ಮಾತು ಕೇಳಿ ಯಾವಾಗ ಕೆಟ್ಟು ಹೋದ್ನೋ, ಯಾವಾಗ ಪಾಪ ಮಾಡಿ ತನ್ನ ಇಷ್ಟಾನುಸಾರವಾಗಿ ಜೀವಿಸಿದ್ನೋ, ಅವನು ಸಂತೋಷ ಸಮಾಧಾನ ಕಳ್ಕೊಂಡ, ದೇವರ ಆಶೀರ್ವಾದವನ್ನು ಕಳ್ಕೊಂಡ, ಆರೋಗ್ಯನ ಕಳ್ಕೊಂಡ, ಅವನು ನಾಶನಕ್ಕೆ ಹೋಗ್ತಿದ್ದಾನೆ. ಅದಕ್ಕಾಗಿ ಕಷ್ಟಗಳ ಮೇಲೆ ಕಷ್ಟಗಳು ನೋಡಿ ಮನುಷ್ಯ ಅನ್ಕೊಂಡ, ಯಾಕಾದ್ರೂ ನಾನು ಹುಟ್ಟಿದ್ನೋ, ಯಾಕಾದ್ರೂ ದೇವರು ನನ್ನ ಸೃಷ್ಟಿ ಮಾಡಿದ್ನೋ ಎಂಬುದಾಗಿ ಆ ಕಷ್ಟಗಳ ನಿಮಿತ್ತವಾಗಿ ಮರಣವನ್ನು ಅಪೇಕ್ಷೆ ಪಡ್ತಿದ್ದಾನೆ. ಅದಕ್ಕೆ ದೇವರೇನು ಮಾಡ್ತಾನಂದ್ರೆ, ಕೆಟ್ಟು ಹೋಗಿರುವ ಮನುಷ್ಯನನ್ನ ಹುಡುಕಿ ರಕ್ಷಿಸುವುದಕ್ಕಾಗಿ ಆತನು ಮನುಷ್ಯನಾಗಿ ಲೋಕಕ್ಕೆ ಬಂದ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರ ವಾಕ್ಯ ಹೇಳ್ತದೆ, ದೇವರು ಕೆಟ್ಟು ಹೋಗಿರುವಂಥ ಮನುಷ್ಯನನ್ನ ಸರಿಪಡಿಸಕ್ಕೆ ಬಂದಂತೆ. ಯಾವಾಗ ಅವನ ಸ್ವರೂಪ ಕೆಟ್ಟು ಹೋಗಿತ್ತು, ದೇವರಿಂದ ದೂರ ಆಗಿದ್ದ, ಸಮಾಧಾನ ಕಳ್ಕೊಂಡಿದ್ದ, ಆರೋಗ್ಯ ಕಳ್ಕೊಂಡಿದ್ದ, ಪಾಪ ಮಾಡಿದ್ದೇನೆ ಅವನು ಸತ್ತವನಾಗಿದ್ದ. ಅದಕ್ಕಾಗಿ ದೇವರೇನು ಮಾಡಿದ್ರಂತೆ, ಮನುಷ್ಯನ ಅವತಾರದಲ್ಲಿ ಯೇಸುವಿನ ಹೆಸರಿನಲ್ಲಿ ಬಂದು, ಯೇಸು ಶರೀರವಾಗಿ ಬಂದು ಏನು ಮಾಡ್ದ, ಕೆಟ್ಟೋಗಿರೋ ಮನುಷ್ಯನನ್ನ ಸರಿಪಡಿಸ್ತಿದ್ದಂತೆ. ಆದಿಕಾಂಡದಲ್ಲಿ ದೇವರು ಮನುಷ್ಯನನ್ನು ಯಾಕೆ ಉಂಟು ಮಾಡಿದ್ರು? ತನಗೋಸ್ಕರ ಉಂಟು ಮಾಡಿದ್ರು. ಹಲ್ಲೆಲೂಯಾ. ಅದು ಕೆಟ್ಟೋಗಿತ್ತು. ಅದಕ್ಕೆ ಯೇಸು ಸ್ವಾಮಿ ಏನು ಮಾಡಿದ್ರು, ಬಂದು ಕೆಟ್ಟೋಗಿರೋ ಮನುಷ್ಯನನ್ನ ಸರಿಪಡಿಸಿ ಮತ್ತೆ ತಂದೆಯೊಂದಿಗೂ ಮಗನೊಂದಿಗೂ ಪವಿತ್ರಾತ್ಮನೊಂದಿಗೆ ಐಕ್ಯತೆಯನ್ನು ಪಡಿಸೋದಕ್ಕಾಗಿ ಏನು ಮಾಡ್ದ, ಹುಡುಕಿ ಬಂದನು ಅಂತ ಹೇಳ್ತದೆ. ಹಾಗಾದ್ರೆ 99 ಜನ ನೀತಿವಂತರ ಥರ ನಡ್ಕೋತಿದ್ದಾರೆ. ಅವರು ಮನಸ್ಸಾರಿ ದೇವರ ಕಡೆ ತಿರುಗಿಲ್ಲ, ಪಾಪ ಬಿಟ್ಟಿಲ್ಲ. 99 ಜನ ಚರ್ಚಿಗೆ ಬರ್ತಾರೆ, ಪ್ರಾರ್ಥನೆ ಮಾಡ್ತಾರೆ, ದೀಕ್ಷಾಸ್ಥಾನ ತೆಗೆದುಕೊಂಡಿದ್ದಾರೆ. ಆದರೆ ಅವ್ರು ಯಾರು ಕೂಡ ದೇವರ ಮಕ್ಕಳಾಗಿ ಸರಿಯಾಗಿ ಮಾನಸಾಂತರ ಹೊಂದಿಲ್ಲ. ಆದರೆ ದೇವರು ಹೇಳ್ತಾನೆ, ತಪ್ಪಿ ಹೋದ ಒಂದು ಕುರಿ. ಹಲ್ಲೆಲೂಯಾ. ಏನಂತೆ, ಒಬ್ಬ ಪಾಪಿ ತನ್ನ ಪಾಪ ಮಾಡಿದೆ, ನನ್ನ ಪಾಪಿ ಯೇಸು ಸ್ವಾಮಿ ನನಗಾಗಿ ನನ್ನ ಪಾಪಕ್ಕಾಗಿ ಪ್ರಾಣ ಕೊಟ್ಟಿದ್ದಾನೆ ಅಂತೇಳಿ ಮನುಷ್ಯರೇ ತನ್ನ ಪಾಪಗಳನ್ನು ಒಪ್ಪಿಕೊಂಡು ಬಿಟ್ಟು ಹೊಸ ಮನುಷ್ಯನಾಗೋದಕ್ಕಾಗಿ, ದೇವರ ಮಾರ್ಗದಲ್ಲಿ ನಡೆಯುವುದಕ್ಕಾಗಿ ಯಾವಾಗ ಪಾಪಿ ಮನ ತಿರುಗ್ತಾನೋ ಆಗ ದೇವರು ಹೇಳ್ತಾನೆ, ಅವನ ಕುರಿತು ಸಂತೋಷ ಪಡೋದು ಪರಲೋಕ ರಾಜ್ಯ ಅಂತೆ. ಹಲ್ಲೆಲೂಯಾ. ಹಾಗಾದರೆ ನೀವುಗಳು ಬರೀ ಚರ್ಚಿಗೆ ಬಂದು ಕಾಣಿಕೆ ಕೊಟ್ಟು ಪ್ರಾರ್ಥನೆ ಮಾಡಿಸ್ಕೊಂಡು ಹೋಗೋದಲ್ಲ. ನಿಜವಾದ ಪಾಪಿ ನಾನಾಗಿದ್ದೀನಿ, ಯೇಸು ನನ್ನ ಪಾಪಕ್ಕಾಗಿ ಬಂದಿದ್ದಾನೆ, ಈ ಪಾಪದಲ್ಲಿ ಇರೋದು ದೇವರಿಗೆ ಇಷ್ಟ ಇಲ್ಲ, ನಾನು ಪಾಪ ಬಿಟ್ಟು ನಿಜವಾಗ್ಲೂ ದೇವರ ಮಗಳಾಗಿರ್ಬೇಕೆಂಬುದಾಗಿ ಯಾವಾಗ ನೀವು ಒಪ್ಪಿಸಿಕೊಡ್ತೀರೋ, ಮನ ತಿರುಗ್ತಿರೋ, ಬದಲಾವಣೆ ಆಗ್ತಿರೋ, ಆಗ ನಿಮ್ಮ ವಿಷಯದಲ್ಲಿ ಪರಲೋಕದಲ್ಲಿ ಸಂತೋಷ ಉಂಟಾಗ್ತದೆ. ಹಲ್ಲೆಲೂಯಾ. ಪರಲೋಕದ ತಂದೆಯ ಆಸೆ ಏನಂದ್ರೆ, ನಿಮ್ಮಲ್ಲಿರುವಂಥ ಒಬ್ಬ ವ್ಯಕ್ತಿ ಆದರೂ, ಒಂದು ಸಣ್ಣ ವ್ಯಕ್ತಿ ಆದರೂ ಕೆಟ್ಟು ಹೋಗುವುದು ದೇವರಿಗೆ ಇಷ್ಟ ಇಲ್ಲ. ಅದಕ್ಕಾಗಿ ಸೈತಾನ ಇಷ್ಟ ಏನಂದ್ರೆ ನೀನು ಕೆಡಬೇಕಂತ. ಸೈತಾನ ಉದ್ದೇಶ ಏನಂದ್ರೆ ನೀನು ಹಾಳು ಮಾಡಬೇಕಂತ. ಹಲ್ಲೆಲೂಯಾ. ಅದಕ್ಕೆ ಅವನು ದೇವರು ತನಗಾಗಿ ಸೃಷ್ಟಿ ಮಾಡಿಕೊಂಡಂಥ ಮನುಷ್ಯನನ್ನ ಕೆಡಿಸ್ಬಿಟ್ಟ. ಆದರೆ ದೇವರು ಬಂದು ಏನು ಮಾಡಿದ್ರು, ಕೆಟ್ಟೋದ ಮನುಷ್ಯನನ್ನ ಸರಿಪಡಿಸೋದಕ್ಕೆ ಬಂದರು. ಯಾರ್ಯಾರು ಯೇಸುವನ್ನು ಸಂಪೂರ್ಣವಾಗಿ ನಂಬ್ತೀರೋ, ಯಾರು ಅವ್ರನ್ನ ನಿಮ್ಮ ಹೃದಯದಲ್ಲಿ ಸ್ವೀಕರಿಸಿಕೊಂಡು ಅವರ ವಾಕ್ಯಕ್ಕೆ ವಿಧೇಯರಾಗಿ ನಡ್ಕೊಳ್ತೀರೋ, ಕೆಟ್ಟೋಗಿರೋಂಥ ನಿಮ್ಮನ್ನು ದೇವರು ಸರಿಪಡಿಸ್ತಾನೆ. ಹಲ್ಲೆಲೂಯಾ. ಆದಿಕಾಂಡ 1ನೇ ಅಧ್ಯಾಯ ಓದ್ರಿ. ಆದಿಕಾಂಡದಲ್ಲಿ ನಾವು ನೋಡ್ತೀವಿ ಏನಂತೆ, ಆದಿಯಲ್ಲಿ ದೇವರು ಆಕಾಶವನ್ನು ಭೂಮಿಯನ್ನು ಉಂಟು ಮಾಡಿದನು. ಅದು ಭೂಮಿಯು ಕ್ರಮವಿಲ್ಲದೆ ಬರಿದಾಗಿತ್ತು. ಆದಿಯ ಸಾಗರದ ಮೇಲೆ ಕತ್ತಲಿತ್ತು. ದೇವರಾತ್ಮನು ಜನಗಳ ಸಮೂಹಗಳ ಮೇಲೆ ಚಲಿಸುತ್ತಾ ಇತ್ತು. ಆಗ ದೇವರು ಬೆಳಕಾಗಲಿ ಎನ್ನಲು ಬೆಳಕಾಯಿತು. ದೇವರು ಆ ಬೆಳಕನ್ನು ಒಳ್ಳೆಯದೆಂದು ನೋಡಿದನು. ದೇವರು ಬೆಳಕನ್ನು ಕತ್ತಲೆಯನ್ನು ಬೇರೆ ಬೇರೆ ಮಾಡಿ ಬೆಳಕಿಗೆ ಹಗಲೆಂತಲೂ ಕತ್ತಲೆಗೆ ಇರುಳೆಂತಲೂ ಹೆಸರಿಟ್ಟನು. ಹೀಗೆ ಸಾಯಂಕಾಲವೂ ಪ್ರಾತಃ ಕಾಲವೂ ಆಗಿ ಮೊದಲನೆಯ ದಿನವಾಯಿತು. 1ನೇ ಅಧ್ಯಾಯದಲ್ಲಿ ನಾವು ನೋಡ್ತೀವಿ, 1ನೇ ವಚನದಲ್ಲಿ ದೇವರು ಭೂಮಿ ಆಕಾಶವನ್ನು ಎಲ್ಲ ಉಂಟು ಮಾಡಾಯಿತು. ಆದರೆ ತಂದೆ ಆತ್ಮ ಜಲ ಸಮೂಹಗಳ ಮೇಲೆ ನಡೀತೈತೆ, ಆದರೆ ಕ್ರಮ ಇಲ್ಲ. ಅಲ್ಲಿ ಕ್ರಮ ತಪ್ಪೋಗೈತೆ. ಅಲ್ಲಿ ಒಂದು ಘಟನೆ ನಡೆದೈತೆ, ಏನೋ ಒಂದು ಕಾರ್ಯ ನಡೀತು. ದೇವರ ಆದಿಯಲ್ಲೇ ಸೃಷ್ಟಿ ಮಾಡಾಯಿತು. ದೇವರು ಎಕರಪಕ್ರ ಸೃಷ್ಟಿ ಮಾಡಲಿಲ್ಲ, ಎಲ್ಲವೂ ಕ್ರಮವಾಗಿ ಸೃಷ್ಟಿ ಮಾಡ್ದ. ಅದ್ರಲ್ಲಿ ವಾಕ್ಯ ಹೇಳ್ತದೆ ಕ್ರಮ ಇತ್ತಿಲ್ಲ. ಹಾಗಾದ್ರೆ ಕ್ರಮ ಕೆಡಿಸಿದಂಥ ಒಬ್ಬ ವ್ಯಕ್ತಿ ಬಂದ ಅಲ್ಲಿಗೆ.
ಕ್ರಮ ಕೆಡಿಸ್ಬಿಟ್ಟ. ಆದರೆ ತಂದೆಯ ಆತ್ಮ ಚಲಿಸ್ತಾ ಐತೆ, ಈಗ ಅದನ್ನು ಕ್ರಮಪಡಿಸ್ತಿದ್ದಾನೆ. ಸೂರ್ಯನ, ಚಂದ್ರನ, ರಾತ್ರಿ ಹಗಲಾಳಕ್ಕೆ, ಗಿಡ ಮರ ಪ್ರಾಣಿ ಪಕ್ಷಿ ಎಲ್ಲವನ್ನ ಕ್ರಮಪಡಿಸ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ಹಲ್ಲೆಲೂಯ, ಹಲ್ಲೆಲೂಯ. ನೋಡಿ, ಅಲ್ಲಿ ತಂದೆ, ಮಗ, ಪವಿತ್ರಾತ್ಮನು ಏನ್ ಮಾಡ್ತಿದ್ದಾರೆ? ಸೃಷ್ಟಿಯನ್ನ ಕ್ರಮಪಡಿಸ್ತಿದ್ದಾರೆ ಅವರು. ಆದ್ರೆ ಯೇಸು ಸ್ವಾಮಿ ಮನುಷ್ಯನಾಗಿ ಲೋಕಕ್ಕೆ ಬಂದಾಗ ಆತನು ಸೃಷ್ಟಿನ ಕ್ರಮಪಡಿಸಬೇಕಾದ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಯೋಹಾನ ಬರೆದ ಸುವಾರ್ತೆ 14:10-11 ಹೇಳ್ತದೆ, ತಂದೆಯು ನನ್ನಲ್ಲಿದ್ದಾನೆ, ನಾನು ತಂದೆಯಲ್ಲಿದ್ದೀವಿ, ತಂದೆ ನಾನು ಒಟ್ಟಾಗಿ ಕ್ರಿಯೆಗಳನ್ನ ಮಾಡ್ತಾ ಇದ್ದೀವಿ. ಹಾಗಾದ್ರೆ ಆದಿಯಲ್ಲಿ ದೇವರು ಆಕಾಶವನ್ನು ಭೂಮಿಯನ್ನು ಸೃಷ್ಟಿ ಮಾಡಿ ಕ್ರಮ ಇಲ್ಲದನ್ನ ಕ್ರಮಪಡಿಸಿದ್ರು ತಂದೆಯ ಆತ್ಮ. ಆದರೆ ಯೇಸು ಸ್ವಾಮಿ ಭೂಮಿಗೆ ಬಂದಾಗ ಆತನು ಆಕಾಶವನ್ನು, ಸೂರ್ಯನೋ, ಚಂದ್ರನೋ ಏನೋ ಕ್ರಮಪಡಿಸ್ಬೇಕಾದ ಅವಶ್ಯಕತೆ ಇತ್ತಿಲ್ಲ. ಯಾಕಂದ್ರೆ ಅವೆಲ್ಲ ಕ್ರಮ ಆಗೇ ನಡೀತಾ ಐತೆ. ದೇವರು ಅದಕ್ಕೆ ಕಟ್ಟಲೆ ಇಟ್ಟಿದ್ದಾನೆ. ಮಳೆಗಾಲಕ್ಕೆ, ಬೇಸಿಗೆಗಾಲಕ್ಕೆ, ಚಳಿಗಾಲಕ್ಕೆ ಮತ್ತೆ ಏನೇನು ಬರಬೇಕಂತ ದೇವರು ಇಟ್ಟಿದ್ದಾನೋ. ಸೂರ್ಯ ಇಷ್ಟಕ್ಕೆ ಮೂಡಬೇಕು, ಚಂದ್ರ ಇಷ್ಟಕ್ಕೆ ಮುಳುಗಬೇಕು, ಇಂಥ ಕಾಲ ಹಿಂಗೆ ಬರಬೇಕು, ಅದಕ್ಕೆ ತಕ್ಕ ಹಾಗೆ ಎಲ್ಲವೂ ಕ್ರಮ ತಪ್ಪದೆ ಹೋಗ್ತೈತೆ. ಆದರೆ ಕ್ರಮ ತಪ್ಪಿರೋದು ಯಾರಂದ್ರೆ ಮನುಷ್ಯ. ಹಲ್ಲೆಲೂಯ. ಕ್ರಮ ತಪ್ಪಿರೋದು ಯಾರು? ಅದಕ್ಕೆ ಯೇಸು ಸ್ವಾಮಿ ತಂದೆ ಅವರು ಇಬ್ಬರು ಒಟ್ಟಾಗಿ ಕೆಲಸ ಮಾಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ಹಾಗಾದ್ರೆ ಕ್ರಮ ಏನಾದರೂ ಸೃಷ್ಟಿಯಲ್ಲಿ ಕ್ರಮ ತಪ್ಪಿದ್ರೆ ದೇವರು ಸೃಷ್ಟಿಯನ್ನು ಕೈ ಹಾಕಿ ಸೃಷ್ಟಿನ ಕ್ರಮಪಡಿಸ್ತಿದ್ರು. ಆದರೆ ಯಾಕೆ ಯೇಸು ಸ್ವಾಮಿ ಸೃಷ್ಟಿನ ಕ್ರಮಪಡಿಸ್ತಿಲ್ಲ? ಆಲ್ರೆಡಿ ಅದು ಕ್ರಮವಾಗೈತೆ. ಅದು ನಿಯಮಕ್ಕೆ ತಕ್ಕ ಹಾಗೆ 1 ನಿಮಿಷನೂ ಹೆಚ್ಚು ಕಮ್ಮಿ ಆಗ್ದಂಗೆ ತಡಿ. ರಾಷ್ಟ್ರಪತಿ ಸೊತ್ತ, ಮುಖ್ಯಮಂತ್ರಿ ಹಿಂಗಂದ್ರು, ಅವ್ರು ಹಿಂಗಂದ್ರು, ಇವ್ರು ಚರ್ಚೆಗೆ ಬರಲಿಲ್ಲ, ಅವ್ರು ಏನಂದ್ರು, ಇವೇನು ಕೂಡ ತಲೆ ಕೆಡಿಸ್ಕೊಳ್ದೆ ತಮಗೆ ನೇಮಕವಾದಂಥ ಗಳಿಗೆ ಸಮಯ ಕರೆಕ್ಟಾಗಿ ಎದೊಳ್ತವೆ, ಕರೆಕ್ಟಾಗಿ ಓಡ್ತವೆ, ಕರೆಕ್ಟಾಗಿ ಮುಳುಗ್ತವೆ, ಕರೆಕ್ಟಾಗಿ ಅದು ನಡೀತಾ ಇದೆ. ಹಲ್ಲೆಲೂಯ. ಹಾಗಾದ್ರೆ ತಂದೆ, ಮಗ ಹಾಗಾದ್ರೆ ಸೃಷ್ಟಿಯಲ್ಲಿ ಕ್ರಮಪಡಿಸೋಕ್ಕೆ ಆಗಲಿಲ್ಲ. ಯಾಕಂದ್ರೆ ಸೃಷ್ಟಿಯೆಲ್ಲ ಕ್ರಮವಾಗಿದೆಯಲ್ಲ. ಆದರೆ ಕ್ರಮ ತಪ್ಪಿರೋದೆಲ್ಲಿ ಅಂದರೆ ಮನುಷ್ಯನ ಜೀವಿತದಲ್ಲಿ. ಕ್ರಮ ತಪ್ಪಿರೋದೆಲ್ಲಿ ಅಂದರೆ ದೇವರು ತನಗಾಗಿ ಸೃಷ್ಟಿ ಮಾಡಿಕೊಂಡಂಥ ಕುಟುಂಬದಲ್ಲಿ ಕ್ರಮ ತಪ್ಪಿಟ್ಟೈತಿ. ಕೊರತೆ ಎಲ್ಲೈತೆ ಅದನ್ನು ಸರಿಪಡಿಸ್ತಿದ್ದಾನೆ ದೇವರು. ಹಲ್ಲೆಲೂಯ.